ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪುಷ್ಪ 2 ಮೂವಿ ರಿವ್ಯೂ. ಜಸ್ಟ್ ಈಗ ತಾನೇ ಪ್ರೀಮಿಯರ್ ಶೋನ ನೋಡ್ಕೊಂಬಂದಿದ್ದೀನಿ. ಪುಷ್ಪ 2 ಮೂವಿ ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಹಿಟ್ ಫ್ಲಾಪಾ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ವಿಡಿಯೋನ ಕಡೆ ತನಕ ನೋಡಿ. ಹಾಗೆಯೇ ಪ್ಲೀಸ್ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪುಷ್ಪ ಅಂದರೆ ಫೈರ್ ಅಲ್ಲ, ವೈಲ್ಡ್ ಫೈರ್. ನಿಮ್ಮೆಲ್ರಿಗೂ ಪುಷ್ಪ ಪಾರ್ಟ್ 1 ನೋಡೇ ಇರ್ತೀರಾ. ಅದರಲ್ಲಿ ಏನಾಗಿರುತ್ತೆ ಸ್ಟೋರಿ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಪುಷ್ಪ ಎಂಟ್ರಿ ಸೀನ್ ಮಾತ್ರ ಬೇರೆ ಲೆವೆಲ್ ಇದೆ. ಅಲ್ಲು ಅರ್ಜುನ್ ಅವರ ಕರಿಯರ್ನಲ್ಲೇ ಇದೊಂದು ಬೆಸ್ಟ್ ಎಂಟ್ರಿ ಸೀನ್ ಅಂತಲೇ ಹೇಳ್ಬೋದು. ಅವ್ರ ಎಂಟ್ರಿ ಮಾತ್ರ ಬೇರೆ ಲೆವೆಲ್ ಇಟ್ಟಿದ್ದಾರೆ ಸೀನ್ನ. ಸೊ ಅದು ಗೂಸ್ ಬಂಪ್ಸ್ ಅಂತಲೇ ಹೇಳ್ಬೋದು. ಫ್ಯಾನ್ಸ್ ಮಾತ್ರ ಬೇರೆ ಲೆವೆಲ್ ಎಂಜಾಯ್ ಮಾಡ್ತಾರೆ. ಪುಷ್ಪ 2 3 hours 20 minutes ಡ್ಯೂರೇಷನ್ ಇದೆ. ಸೊ ಮೂವಿ ಲೆಂತು ಜಾಸ್ತಿನೇ ಇದೆ. ಆದರೆ ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಶುರುವಾಗುವಂಥ ಮೂವಿ 20 minutes ಆದಮೇಲೆ ಮೂವಿ ಇಂಟ್ರೆಸ್ಟಿಂಗ್ ಪಾರ್ಟ್ ಕಡೆ ಹೋಗುತ್ತೆ. ಸೊ ಮೂವಿ ನೋಡ್ತಾ ನೋಡ್ತಾ ನಾವು ಕಥೆಯಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ. ಸೊ ಅಲ್ಲು ಅರ್ಜುನ್ ಅವರ ಸೀನ್ಸ್ ಆಗಿರ್ಬೋದು, ಎಲಿವೇಶನ್ ಸೀನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದೇನೆಂದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡುವಾಗ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಸೊ ಕಾಸ್ಟ್ ಸೆಟ್ಟಿಂಗ್ ಆಗಿರ್ಬೋದು, ಸಖತ್ತಾಗಿ ಮಾಡಿರ್ತಾರೆ. ಪ್ರತಿಯೊಂದು ಸೀನು ಸಹ ಇಷ್ಟ ಆಗುತ್ತೆ. ಇಂಟರ್ವಲ್ ಬರೋವರೆಗೂ ಅಲ್ಲು ಅರ್ಜುನ್ ಅವರ ಎಲಿವೇಶನ್ ಸೀನ್ಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಒಂಚೂರು ಬೋರ್ ಆಗೋ ಅನ್ನೋ ಒಂದು ಫೀಲ್ ಬರುತ್ತೆ. ಬಟ್ ಆದರೆ ಪ್ರೀ ಇಂಟರ್ವಲ್ ಸೀನಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಅದು ಮಾತ್ರ ಸೂಪರ್ ಆಗಿದೆ. ಎಲಿವೇಶನ್ಸು ತುಂಬ ಚೆನ್ನಾಗಿದೆ. ಇನ್ನು ನಿಮಗೆ ಸೆಕೆಂಡ್ ಹಾಫ್ ಶುರು ಆಗ್ತಿದ್ದಂಗೆ ಸಿಗೋದು ಆ್ಯಕ್ಟಿಂಗ್ ಸಾಗ. ಪ್ರತಿಯೊಂದು ಕ್ಯಾರೆಕ್ಟ್ರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬೇರೆ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಯಾರ್ಯಾರಿದ್ದಾರೋ ಅವ್ರು ಎಲ್ಲರೂ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ DSP ಅವರ ಮ್ಯೂಸಿಕ್ ಮಾತ್ರ ಬೇರೆ ಲೆವೆಲ್ ಇದೆ. ಸೊ ಅವ್ರು ಕೊಟ್ಟಿರೋ BGM ಇದೆಯಲ್ಲ, ಸೊ ಮೂವಿನ ಬೇರೆ ಲೆವೆಲ್ ಎಲಿವೇಶನ್ಸ್ಗಳ ಸೀನ್ಗಳಿಗೆ ಕೊಟ್ಟಿರೋ BGM ಆಗಿರ್ಬೋದು, ಸೊ ಮೂವಿನ ಬೇರೆ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಸೊ ಡೈರೆಕ್ಷನ್ ಆಗಿರ್ಬೋದು, ಸ್ಟೋರಿ ಲೈನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಹಾಗೆಯೇ ಎಲ್ಲರೂ ಇಷ್ಟ ಆಗುವಂಥ ಮೂವಿನೇ. ಸೊ ಎಲ್ಲೋ ಒಂದು ಕಡೆ ಲ್ಯಾಗ್ ಅನಿಸ್ಬೋದು. ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ನಿಮ್ಮನ್ನು ಆ ಬೋರ್ ಅನ್ನೋ ಒಂದು ಫೀಲಿಗೆ ಕರ್ಕೊಂಡೋಗಲ್ಲ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ನೋಡ್ಬೋದು. 1000 crores ಮಾಡುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಜನಗಳು ಎಲ್ಲರೂ ಬಂದು ನೋಡ್ತಾರೆ ಅನ್ನೋ ಒಂದು ಫೀಲ್ ಇದೆ. ಸೊ ನೀವು ಎಲ್ಲರೂ ಮೂವಿ ಲವರ್ಸ್ ಆಗಿದ್ದರೆ ಹೋಗಿ ನೋಡಿ. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.